ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಚಂದನ ಅಂತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ವುಮೆನ್ಸ್ಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸ್ಪೆಷಲ್ ಬಂದು ಶಿವರಾತ್ರಿ ಹಬ್ಬದ್ದೇ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆಚೆಗಡೆ ರಂಗೋಲಿ ಹಾಕಿ, ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹೊಸ್ಲಿಗೂ ರಂಗೋಲಿ ಹಾಕಿ ರೆಡಿ ಮಾಡಿಟ್ಟೆ. ಅದಾದಮೇಲೆ ಹೊರಗಡೆ ಹೋಗಿ ಹೂವು ತೊಗೊಂಡು ಬಂದೆ. ಅದಾದಮೇಲೆ ಹೂವು ತೊಗೊಬಂದು ದೇವ್ರಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೆ. ಅವಾಗ ಏನಾಯಿತು, ಆಚೆಗಡೆ ನಾನು ಡೋರ್ ಓಪನ್ ಮಾಡಿದ್ದೆ. ಯೂಶ್ವಲಿ ಲಕ್ಕಿ ಅವತ್ತು ಆಚೆ ಹೋಗಲ್ಲ ಆ ಥರ. ಇನ್ ಕೇಸ್ ಡೋರ್ ಓಪನ್ ಮಾಡಿ ಯಾರಾದರೂ ಆಚೆ ಬಂದಿದ್ರೆ ಬೊಗ್ಳ್ಕೊಂಡು ಹೋಗ್ತಾಳೆ. ಹಾಗೆ ಹೋದ್ಲು, ಯಾರೋ ಬಂದರು, ಸೊ ಅದಕ್ಕೋಸ್ಕರ. ಅದಾದಮೇಲೆ ನಾನು ಲಕ್ಕಿ ಅಂತ ಕರೆದಿದ್ದಕ್ಕೆ ವಾಪಸ್ ಒಳಗಡೆ ಬಂದಳು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮಾಡಿ ದೇವ್ರ ಕೈ ಮುಗ್ದು ಎಲ್ಲ ಆಯಿತು. ಇನ್ನೊಂದು ಏನಂದರೆ, ಹಬ್ಬದ ದಿನ ಪೂಜೆ ಮಾಡೋದೇ ಒಂದು ಖುಷಿ. ಯಾಕೆಂದರೆ ಎಲ್ಲರೂ ಮನೇಲಿ ಇರ್ತೀವಿ ಆ್ಯಂಡ್ ಹಬ್ಬದ ಅಡುಗೆ ಮಾಡಿಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಏನೋ ಒಂದು ಪಾಸಿಟಿವ್ ಫೀಲಿಂಗ್ ಥರ ಇರುತ್ತೆ ಅದು. ಆ್ಯಂಡ್ ನಿನ್ನೆ ನೈಟು ಎಳ್ನೀರು ತರಿಸಿದ್ದೆ. ನಾನು ವೀಕ್ಲಿ ಟ್ವೈಸ್ ಆದರೂ ಎಳ್ನೀರು ಕುಡಿತೀನಿ ನಾನು ಮಾರ್ನಿಂಗ್ ಎದ್ದು. ಸೊ ಎಳ್ನೀರಿಗೆ ಒಂದು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಎತ್ತು ಮಡಗಿದ್ದೆ. ಅದನ್ನು ಬೆಳಗ್ಗೆ ಎದ್ದು ಕುಡಿದೆ ಕೂಡ. ಜೊತೇಲಿ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಹೇಳಿ, ಲಕ್ಕಿ ಇದ್ದಾಳೆ. ಇವಳು ಒಂಥರ ಏನು ಗೊತ್ತಾ, ನಾನು ಏನೇ ಕೆಲಸ ಮಾಡಿ ಸ್ಟ್ರೆಸ್ ಫೀಲಿಂಗ್ ಆಗಿದ್ರು, ಏನೇ ನನಗೆ ಒಂದು ಸ್ವಲ್ಪ ಬೇಜಾರಿದ್ರು, ನಾನು ಇವಳು ಪಕ್ಕ ಕೂತ್ಕೊಂಡು ಇವಳು ನನ್ನ ಜೊತೆ ಇದ್ದರೆ ಸಾಕು, ನಾನು ಸ್ವಲ್ಪ ಖುಷಿ ಆಗ್ತದೆ. ಯೂಶ್ವಲಿ ಪೆಟ್ಸ್ ಅಂದ್ರೇ ಹಾಗೆ ಅಲ್ಲ, ತುಂಬ ಖುಷಿ ಆಗುತ್ತೆ. ಆ ಬಾಂಡಿಂಗ್ ಇದೆಯಲ್ಲ, ತುಂಬ ಒಳ್ಳೆ ಬಾಂಡಿಂಗು. ಆ್ಯಂಡ್ ನನ್ನ ಲಕ್ಕಿ ಬಾಂಡಿಂಗ್ ಕೂಡ ಹಾಗೇ ಇದೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ನನ್ನನ್ನು. ಯಾರು ಮನೇಲಿ ಇರ್ತಾರೋ ಇಲ್ವೋ, ನಾನು ಇಲ್ಲೋದ್ರೆ ತುಂಬ ಮಿಸ್ ಮಾಡ್ಕೊತಾಳೆ. ನಾನು ಬಂದರೆ ಎಗ್ರಿ ಪರ್ಚಿ ಎಲ್ಲ ಮಾಡಿರ್ತಾಳೆ ಕೂತ್ಕೊಂಡು. ಅದಾದಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಒಂದು ಕಡಾಯಿ ಇಟ್ಕೊಂಡೆ. ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಒಂದು 2 ಸ್ಪೂನ್ ತುಪ್ಪನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಒಂದು 7ರಿಂದ 8 ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನಿಶ್ ಕಲರ್ ಬರಬೇಕು. ಈಗ ನೋಡ್ತಾ ಇರ್ಬೋದು, ಗೋಲ್ಡನಿಶ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕಿ ಎತ್ತು ಮಾಡ್ಕೊಳ್ಳಿ. ಅದಾದಮೇಲೆ ಬಾದಾಮಿ ಕೂಡ 7-8 ಪೀಸು ಕಟ್ ಮಾಡಿ ಹಾಗೆ ಗೋಲ್ಡನಿಶ್ ಕಲರ್ ಬರೋ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಣದ್ರಾಕ್ಷಿನ 1 ಹಿಡಿಯಷ್ಟು ಒಣದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನೊಂದೇನೆಂದರೆ, ದ್ರಾಕ್ಷಿ ಸೀಯಿಸಬಾರ್ದು ತುಂಬ, ಸೊ ನೋಡ್ಕೊಂಡು ಹುರ್ಕೊಳ್ಳಿ. ಆಲ್ಮೋಸ್ಟ್ ಅದು ಒಂದು ಕ್ವಾಂಟಿಟಿಗೆ ಉಬ್ಬುತ್ತಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಉಬ್ಬಿದ್ರೆ ಇದಾಗಿಬಿಡುತ್ತೆ ಅಂತ. ಸೊ ಇವಾಗ ನಾರ್ಮಲಾಗಿ ಕರೆಕ್ಟಾಗಿ ಆ ತುಪ್ಪ ಕಾದಿರೋದಕ್ಕೂ ಸರಿ ಹೋಗುತ್ತೆ. ಅದಾದಮೇಲೆ ಒಂದು ಪಾತ್ರೆಗೆ 3 ಕಪ್ಪಷ್ಟು ಹಾಲು ಹಾಕ್ಕೊತಿದ್ದೀನಿ. 3 ಕಪ್ಪು ಹಾಲಿಗೆ 2 ಕಪ್ಪು ನೀರು ಹಾಕ್ಕೊಬೇಕು. 3 ಕಪ್ಪು ಹಾಲಿಗೆ 2 ಕಪ್ಪು ನೀರು ಹಾಕ್ಕೊಬೇಕು. ಇದು ನೆನಪಲ್ಲಿರಲಿ, ಯಾಕಂದರೆ ಪಾಯಸ ನೀರಾಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಆಗಬಾರ್ದು. ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ಇಷ್ಟು ಕರೆಕ್ಟಾಗಿರಬೇಕು. ಓಕೆನಾ? ಸೊ 2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. 2 ಕಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ. ಆದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಯಾಕಂದರೆ ನಾನು ಯೂಶ್ವಲಿ ಯಾವಾಗಲೂ ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಕೂಡ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನೋಡ್ಬೋದು, ಇವಾಗ ಅಷ್ಟು ಕಲರ್ ಕಾಣಿಸಲ್ಲ. ಚೆನ್ನಾಗಿ ಕುದಿ ಬಂದಾದಮೇಲೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು ಕೂಡ. ಹಾಲು ಚೆನ್ನಾಗಿ ಬೆಂದಿದೆ ಇವಾಗ ಆಲ್ಮೋಸ್ಟ್ ಹಾಲು. ಸೊ ಇವಾಗ ಒಂದು 3/4 ಕಪ್ಪಷ್ಟು ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡು, ಇದು ರೋಸ್ಟೆಡ್ ಶಾವಿಗೆ ನಾನು ತಂದಿರೋದ್ರಿಂದ ಇದನ್ನು ರೋಸ್ಟ್ ಏನು ಮಾಡ್ಕೊಂಡಿಲ್ಲ ನಾನು. ಸೊ ರೋಸ್ಟೆಡ್ ಶಾವಿಗೆನ ಹಾಕಿ ಚೆನ್ನಾಗಿ ಕುದಿಸಿ. ಶಾವಿಗೆ ಒಂದು ಅದಕ್ಕೆ ಬರೋವರೆಗೂ, ಯಾಕಂದರೆ ಗಂಟು ಕೂಡ ಕಟ್ಟಬಾರ್ದು ಪಾಯಸ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಇಟ್ಬಿಟ್ರೆ ತುಂಬ ಅದು ಸ್ವಲ್ಪ ಗಂಟಾಗೋದು ಕೂಡ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನೋಡಿ, ಈಗ ಈ ಕ್ವಾಂಟಿಟಿಗೆ ಇದು ಬಂದಿದೆ, ಶಾವಿಗೆ ಬಂದಿದೆ ಕ್ವಾಂಟಿಟಿ. ಅದಕ್ಕೆ ಬಂದಾದಮೇಲೆ ನಾವು ಶುಗರ್ ಆ್ಯಡ್ ಮಾಡ್ಕೋಬೇಕು. ನಮ್ಮನೇಲಿ ಸ್ವಲ್ಪ ಶುಗರ್ ಕಮ್ಮಿನೇ, ಜಾಸ್ತಿ ಶುಗರ್ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು 3/4 ಕಪ್ಪಷ್ಟು ಸಕ್ಕರೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ. ಇದನ್ನು ಸ್ವಲ್ಪ ಬೆಂದಿದೆ ನೋಡಿ, ಆಲ್ಮೋಸ್ಟ್ ಬಂದಿದೆ. ಸಕ್ಕರೆ ಹಾಕಿದ್ಮೇಲೆ ಅದು ಕೂಡ ಪಾಯಸ ಕೂಡ ಸ್ವಲ್ಪ ತೆಳು ಆಗುತ್ತೆ. ಅದಾದಮೇಲೆ ಏಲಕ್ಕಿನ ನಾನು ಸಕ್ಕರೆ ಹಾಕಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೇಸರಿ ಆಪ್ಷನಲ್ಲು, ಕೇಸರಿ ಬೇಕಂದರೆ ಕೇಸರಿ ಹಾಕ್ಬೋದು. ಸೊ ನಾನು ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಅಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಪಾಯಸನ ಕಮ್ಮಿ ಉರಿಲೇ ಇಟ್ಕೊಂಡ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ಆಗುತ್ತೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಕೂಡ. ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬಂದಾದಮೇಲೆ
ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಪಾಯಸ ರೆಡಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಆಫ್ ಮಾಡಿದ್ರೆ ಮುಗೀತು ಪಾಯಸ ಕೂಡ. ಅದಾದಮೇಲೆ ದೇವ್ರ ನೈವೇದ್ಯಕ್ಕೆ ಪಾಯಸ ಇಟ್ಟೆ. ಅದಾದಮೇಲೆ ಇವತ್ತು ಟಿಫನ್ಗೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಆ್ಯಂಡ್ ಕಾಳುಳ್ಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಪುಳಿಯೋಗರೆಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿನ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯೂಚಿ ಮಡಗ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಆದಮೇಲೆ ಸ್ವಲ್ಪ ಅದು ಕಾಯಲಿ. ಸೊ ಇವಾಗ ಎಣ್ಣೆ ಕೂಡ ಆಲ್ಮೋಸ್ಟ್ ಕಾದಿದೆ. ಸೊ ಇವಾಗ 1 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದು ಚಟಪಟ ಅಂತ ಅಂದಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಕಡಲೆಬೇಳೆ ಕೂಡ ಇವಾಗಲೇ ಹಾಕ್ತೀನಿ. ಕಡಲೆಬೇಳೆ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಕಡಲೆಬೀಜ ಕೂಡ ಹೇಗಂದರೆ ನಿಮ್ಗೆ ಎಷ್ಟು ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅದು ನೋಡ್ಕೊಂಡು, ನಮ್ಮಲ್ಲಿ ತುಂಬ ಕಡಲೆಬೀಜ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ 1 ಇಡಿಯಷ್ಟು ಕಡಲೆಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಕೈ ಆಡ್ತಾ ಇರಬೇಕು. ಕೈ ಆಡಿಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿ ಅದಾದಮೇಲೆ ನೋಡಿದ್ರೆ ಇವಾಗ ನೋಡಿ ಈ ಥರ ಒಂದಿಷ್ಟು ಬ್ರೌನಿಷ್ ಬರಬೇಕು. ಈ ಬ್ರೌನಿಷ್ ಕಲರ್ ಬಂದರೆ ಆಲ್ಮೋಸ್ಟ್ ಆಗಿದೆ, ಉರಿದಿದೆ ಅಂತ. ಈಗ ನಾನು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಕ್ರಿಸ್ಪಿನೆಸ್ ಬರಬೇಕು. ಅದಾದಮೇಲೆ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ ಆ ನೀರನ್ನ ತೆಗೆದು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣ ಚೆನ್ನಾಗಿ ಕ್ಯೂಚಿ ಅದನ್ನು ನೀರನ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡಿ ಒಂದು ಹದಕ್ಕೆ ಕುದಿ ಬರುತ್ತೆ. ಆ ಕುದಿ ಬಂದಾಗ ಒಂದು ಸ್ವಲ್ಪ ಬೆಲ್ಲ, ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ, ಖಾರ ಜಾಸ್ತಿ ಇಷ್ಟಪಡ್ತೀರಾ, ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮೀಡಿಯಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಲಿ, ಎಣ್ಣೆ ಬಿಟ್ಕೊಬೇಕು ಕೂಡ. ಈಗ ನೋಡಿ ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಪುಳಿಯೋಗರೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಕೈ ಆಡ್ತಾನೆ ಇರಬೇಕು. ಏನೇ ಅಡುಗೆ ಮಾಡ್ತಿದ್ರು ಆಲ್ಮೋಸ್ಟ್ ಕೈ ಆಡಬೇಕು. ಯಾಕಂದರೆ ಒಳ್ಳೆ ಟೇಸ್ಟ್ ಕೂಡ ಬರಬೇಕು ಆ್ಯಂಡ್ ಯಾವುದೇ ರೀತಿಯಲ್ಲೂ ಸೀದು ಹೋಗಬಾರ್ದು ಅದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಎಣ್ಣೆ ಬಿಟ್ಕೊಬೇಕು. ಅದು ಗಟ್ಟಿಯಾಗಿದೆ ಆಲ್ಮೋಸ್ಟ್ ಗೊಜ್ಜು, ಫುಲ್ ಎಣ್ಣೆ ಬಿಡಬೇಕದು. ಸೊ ಇವಾಗ ನೀವು ರೈಸಿಗೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಕೊಳ್ಳಿ. ಸೊ ನೀವು ರೈಸಿಗೆ ಉಪ್ಪು ಹಾಕ್ಕೊಳ್ಳಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ರೈಸಿಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ 1.5 ಸ್ಪೂನು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇದು ಸರಿ ಹೋಗುತ್ತೆ. ಸೊ ಅದಕ್ಕೆ 1.5 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ನೀಟಾಗಿ ಎಣ್ಣೆ ಬಿಡಬೇಕು, ನೀಟಾಗಿ ಬೇಯಬೇಕು ಕೂಡ. ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿದ್ರೆ ಈಗ ಆಲ್ಮೋಸ್ಟ್ ಪುಳಿಯೋಗರೆ ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇವತ್ತು. ಏನಂದರೆ ನಾವು ಪೂಜೆ ಮಾಡ್ಬೇಕಾದ್ರೆ ಏನೇ ಅಡುಗೆ ಮಾಡಿದ್ರೆ ಅದೊಂದು ಸ್ವಲ್ಪ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವತ್ತು ಹಬ್ಬದ ದಿನ ಅಂದ್ಕೊಳ್ಳಿ, ನಾನು ಆಲ್ಮೋಸ್ಟ್ ಅಡುಗೆ ಮಾಡ್ಬೇಕಾರೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವತ್ತು ಕಾಳುಳ್ಳಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಕಾಳುಳ್ಳಿ ಸಾಂಬಾರಿಗೆ ಒಂದು ಜಾರ್ಗೆ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, 7ರಿಂದ 8 ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ತೊಳ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಇದನ್ನು ರುಬ್ಬಿ ಇಟ್ಕೊಳ್ಳೋಣ. ಅದಾದಮೇಲೆ ನಾನು ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಮತ್ತು ಕಾಳು ನೆನೆಸಿಟ್ಟಿದ್ದೀನಿ, ಆ ಕಾಳು ಹಾಕ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆಲೂಗೆಡ್ಡೆ ಬದನೆಕಾಯಿನ ಕಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ನೀವು ಬದನೆಕಾಯಿ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ನಮ್ಮಲ್ಲಿ ತಿಂತಾರೆ. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಆಲೂಗೆಡ್ಡೆ, ಒಂದು ದೊಡ್ಡ ಬದನೆಕಾಯಿ ಹಾಕ್ತಾಯಿದ್ದೀನಿ. ಸೊ 1 ಟೈಮ್ ಆಗೋಷ್ಟು ನಾನು ಮಾಡ್ತಿರೋದ್ರಿಂದ ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನಾವು 4 ಜನ ಇದ್ದೀವಲ್ಲ, ಸೊ ಸರಿ ಹೋಗುತ್ತೆ ಅಂತ. ಅದಾದಮೇಲೆ ಇನ್ನೊಂದು ಮಸಾಲೆ ಇರಬೇಕಾಗತ್ತೆ. ಸೊ ಅದಕ್ಕೆ 2 ಟೊಮೆಟೊ ಆ್ಯಂಡ್ ಸ್ವಲ್ಪ ಹುರ್ಗಡ್ಲೆ ಹಾಕೋದ್ರಿಂದ ಗಟ್ಟಿ ಬರೋದು ಸಾಂಬಾರು ಕೂಡ. ಸಾಂಬಾರೇ ಆಗಲಿ ಗೊಜ್ಜಾಗಲಿ ಏನೇ ಆಗಲಿ ಗಟ್ಟಿ ಬರೋದು ಹುರ್ಗಡ್ಲೆಯಿಂದ. ಅದಾದಮೇಲೆ ಚಕ್ಕೆ, 3-4 ಲವಂಗ. ಅದು ಆದಮೇಲೆ ತೆಂಗಿನಕಾಯಿ, 1 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನಾನು ಮಸಾಲೆಗೆ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರು. ಇದು ಆ್ಯಕ್ಚುಲಿ ನಾನು ಸಾಂಬಾರು ಪೌಡರ್ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಸೊ ಅದು ಕೂಡ ಒಂದಿನ ನಾನು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ನೀವು ಮನೆಯಲ್ಲೇ ಮಾಡ್ಬೋದು, ಓಕೆನಾ. ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ರುಬ್ಬಿ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಅದು ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಚಟಪಟ ಅಂತ ಅಂದಮೇಲೆ ಒಂದು ಹಿಡಿಯಷ್ಟು ಕರಿಬೇವು. ನಾನು ಕರಿಬೇವು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕರಿಬೇವು, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ
ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಕಾಳನ್ನ ಹಾಕ್ಕೊಳ್ಳೋಣ. ಸೊ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಸೊ ಆ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದಾದಮೇಲೆ ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದಾದಮೇಲೆ ನಾವೇನಂದರೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಉಪ್ಪು ಹಿಡಿಯುತ್ತೆ ತರಕಾರಿಗೆ ಕೂಡ, ಕಾಳಿಗೂ ಕೂಡ ಚೆನ್ನಾಗಿ ಬೇಗ ಬೇಯುತ್ತೆ ಕೂಡ. ಚೆನ್ನಾಗಿ ಬೆಂದಾದ್ಮೇಲೆ ನಾನು ಫಸ್ಟು ಒಂದು ಮಸಾಲೆ ಮಾಡಿಟ್ಟಿದ್ನಲ್ಲ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ನಂತರ ನಾನು ತೆಂಗಿನಕಾಯಿ ಹಾಕಿರೋ ಮಸಾಲೆನ ರುಬ್ಬಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೀವು ಗಟ್ಟಿ ನೋಡಿ, ನೀವು ಗೊಜ್ಜು ಥರ ಬೇಕು ಅಂದರೆ ನೀರು ಸ್ವಲ್ಪ ಹಾಕ್ಕೊಳ್ಳಿ. ಸೊ ನನಗೆ ಸ್ವಲ್ಪ ಸಾಂಬಾರು ಥರನೂ ಬೇಕು, ಗೊಜ್ಜು ಥರನೂ ಬೇಕು. ಸೊ ಅದಕ್ಕೋಸ್ಕರ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು 2 ಕಪ್ಪು ಮಸಾಲೆ ಹಾಕಿರೋದ್ರಿಂದ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆವಾಗಲೇ ನಾನು ಉಪ್ಪು ಹಾಕಿರೋದ್ರಿಂದ ತರಕಾರಿ ಬೇಯಬೇಕಾದ್ರೆ ಇವಾಗ 1 ಸ್ಪೂನ್ ಉಪ್ಪು ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಕಾಳುಳ್ಳಿ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.